ಇದು ನೋಡಿ ಏಡಿ ತಿಂದಿರೋದು ನೀವು ಬಲೆ ಹಾಕಿರ್ತೀರಲ್ಲ ಏಡಿ ತಿಂದಿದೆ ಬೊಬ್ಬೆ ಜಾಸ್ತಿ ನೋಡಿ ಹೆಂಗ್ ಓಡೋಗುತ್ತೀಗ ಬಿಡ್ಲೆ ಪಾಪ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನಿಮಗೆ ಈ ಸುತ್ತಮುತ್ತ ನೋಡಿದಾಗೆಲ್ಲ ಸ್ವಲ್ಪ ಅನಿಸ್ತಿರ್ಬೋದು, ಸೌಂಡ್ ಏನೋ ಬರ್ತಾ ಇದೆ. ಹೌದು ಸ್ನೇಹಿತರೆ, ತುಂಬ ದಿನಗಳ ನಂತರ ನಾನಿವತ್ತು ಕ್ಯಾಂಪಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಅಂತ. ಅಂದರೆ ಇವತ್ತು ಕ್ಯಾಂಪಿಂಗು ಮಾಡಿದ್ದೇವೆ ಮತ್ತು ಫಿಶಿಂಗು ಮಾಡ್ತೇವೆ, ಅದೇ ರೀತಿ ಇಲ್ಲಿ ಕುಕ್ಕಿಂಗ್ ಕೂಡ ಮಾಡ್ತಾಯಿದ್ದೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಕೂಡ ನನ್ನ ಜೊತೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ. ಸ್ನೇಹಿತರೆ, ಇವತ್ತು ನಾವು ಬಂದಿದ್ದಕ್ಕೆ ವೇಸ್ಟ್ ಆಗಬಾರ್ದಂತ ಎಲ್ಲ ಟೈಪಲ್ಲೂ ಸಹ ರೆಡಿಯಾಗಿ ಬಂದಿದ್ದೇವೆ. ಸೊ ನಮ್ಮ ಹತ್ರ ಗಾಳ ಉಂಟು ಮೀನು ಇಡಲಿಕ್ಕೆ, ಮತ್ತು ಅದೇ ಥರ ಬಲೆ ಉಂಟು. ಸೊ ಇದರಲ್ಲಿಲ್ಲ ಅಂದರೆ ಅದರಲ್ಲಿ, ಅದೂ ಇಲ್ಲ ಅಂತ ಹೇಳಿದರೆ ಹಾಗೆ ಚಿಕನ್ ತಂದಿದ್ದೇವೆ. ಸೊ 3 ಸಹ ಉಂಟು. ಇವತ್ತು ಭರ್ಜರಿ ಇವತ್ತು ಪಾರ್ಟಿ ಇಲ್ಲಿ ಇವತ್ತು. ಸೊ ಬನ್ನಿ, ಇಲ್ಲಿ ಬಿಡುವಲ್ಲ. ಸ್ನೇಹಿತರೆ, ಇದು ಬಂದು ಸಣ್ಣ ಕಣ್ಣಿನ ಬಲೆ. ಸಣ್ಣ ಕಣ್ಣಿನ ಬಲೆ ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ಒಂದಾದ್ರೂ ಮೀನು ಸಿಗುತ್ತೆ. ಈಗ ದೊಡ್ಡ ಕಣ್ಣಿನ ಬಲೆ ಅಂದರೆ ದೊಡ್ಡ ಮೀನುಗಳಷ್ಟೇ. ಸೊ ನಿಮಗೆ ಸಿಗದೇ ಇರ್ಬೋದು, ಒಂದೊಂದು ಸರಿ ಮಿಸ್ ಆಗಿ ಹಂಗೆ ವಾಪಸ್ ಹೋಗ್ಬೇಕಾಗುತ್ತೆ. ಬಟ್ ಸಣ್ಣ ಕಣ್ಣಿನ ಬಲೆ ಯಾಕಂದರೆ ಒಂದಾದ್ರೂ ಮೀನು ಅದರಲ್ಲಿ ಬಿದ್ದೇ ಬೀಳುತ್ತೆ ಅಂತ. ಹಾಗಾಗಿ ಮತ್ತು ಅದು ಅಲ್ಲಿ ನೋಡಿ, ನೀವು ಗಮನಿಸ್ಬೋದು, ಅಲ್ಲಿ ಬಾಟ್ಲಿಯಲ್ಲಿ ಉಂಟು. ಯಾಕಂದರೆ ಅದು ಮೇಲೆ ತೇಲಲಿಕ್ಕೆ ಅಡಿಯಲ್ಲಿ ಬಲೆದ್ದು ದಪ್ಪದ ವಸ್ತುಗಳು ಹಾಕಿರ್ತಾರೆ. ಅದು ಚೆನ್ನಾಗಿ ಮುಳುಗಬೇಕಂತ ಮೇಲೆ ಈ ಥರ ಬಾಟ್ಲಿ ಹಾಕಿರ್ತಾರೆ ತೇಲಲಿಕ್ಕೆ. ಸೊ ಈ ಥರ ಬಲೆ ಬಿಟ್ಟು ಒಂದೂವರೆ ಗಂಟೆ ನಂತರ ನಾವು ಚೆಕ್ ಮಾಡೋದು ಮೀನು ಬಿದ್ದಿದೆಯಲ್ವ ಅಂತ. ನೀವು ಹಿಂದಿನ ವೀಡಿಯೋಗಳೆಲ್ಲ ನೋಡಿರ್ತೀರಿ, ನಾನು ಸಾಕಷ್ಟು ಫಿಶಿಂಗ್ ವೀಡಿಯೋಸ್ಗಳನ್ನು ಹಾಕಿದ್ದೇನೆ. ಇವತ್ತು ನಮ್ಮದು ಫಿಶಿಂಗ್ ಜೊತೆಗೆ ಉಳಿದದ್ದು ಸಹ ಕ್ಯಾಂಪಿಂಗ್ ಸಹ ಮಾಡ್ತಾಯಿದ್ದೇವೆ. ಸೊ ಬನ್ನಿ. ಸ್ನೇಹಿತರೆ, ನಾವಿಲ್ಲಿ ಸಣ್ಣ ಸಣ್ಣ ಮೀನುಗಳನ್ನ ಹಿಡಿತಾ ಇದ್ದೇವೆ. ಈ ದೊಡ್ಡ ದೊಡ್ಡ ಮೀನುಗಳಿಗೆ ಗಾಳ ಹಾಕ್ಲಿಕ್ಕೆ ನಾವು ಇವುಗಳನ್ನೇ ಆಹಾರವಾಗಿ ಉಪಯೋಗ ಮಾಡೋದು. ಸ್ನೇಹಿತರೆ, ಈಗ 4 ಜನಕ್ಕೆ ಚಹಾ ಮಾಡುವಂತ ಕಡಕ್ ಬ್ಲ್ಯಾಕ್ ಟೀ ಚಹಾ ಮಾಡುವ ಬನ್ನಿ.
ಬಳಿ ಸ್ನೇಹಿತರೆ, ಇದು ಅಮೆಝಾನಿಂದ ತರಿಸಿದ್ದು. ನಾವು ಎಲ್ಲರೂ ಕ್ಯಾಂಪಿಂಗ್ ಮಾಡೋರು ಇದನ್ನು ಯೂಸ್ ಮಾಡ್ತಾರೆ. ನಾವು ಮುಂಚೆ ಎಲ್ಲ ಇಲ್ಲಿ ಕಟ್ಟಿಗೆ ಯೂಸ್ ಮಾಡಿ ಬೆಂಕಿ ಮಾಡ್ತಿದ್ವಿ. ಇದು ಸ್ವಲ್ಪ ನೀವು ಒಬ್ಬೊಬ್ಬರು ಹೋಗ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಯೂಸ್ ಆಗುತ್ತೆ. ಹಾಗಾಗಿ ಬನ್ನಿ. ಓಕೆನಾ, ಸರಿ ಇದೆ. ಸೊ ಈಗ ಇದು ಸೆಟ್ ಆಯಿತು. ತಿನ್ನೋದು ಪತ್ತೋಡದ. ನಾವಿಲ್ಲಿ ಹಾವು ಮೀನು ಅಥವಾ ಇಂಗ್ಲೀಷಲ್ಲಿ ಈಲ್ ಅಂತ ಕರೀತಾರೆ, ಅದನ್ನು ಹಿಡಿತಾ ಇದ್ದೀವಿ. ಇವು ನಿಮಗೆ ಮಳೆಗಾಲದಲ್ಲಿ ಹಿಡಿಯೋಕ್ಕಾಗಲ್ಲ, ಯಾಕಂತ ಹೇಳಿದರೆ ನೀರು ಜಾಸ್ತಿ ಇರುತ್ತಲ್ಲ. ಇವು ಸಾಮಾನ್ಯವಾಗಿ ಕಲ್ಲಿನ ಅಡಿಯಲ್ಲೇ ಇರೋದು, ಹಾಗಾಗಿ ಇವುಗಳನ್ನು ಹಿಡಿಯೋಕ್ಕೆ ಸ್ವಲ್ಪ ಕಷ್ಟ. ಇನ್ನು ಈ ಮೀನುಗಳು ಪ್ರೋಟೀನಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಹಾಗಾಗಿ ಈ ಮೀನುಗಳನ್ನ ಹೆಚ್ಚಾಗಿ ಈ ಸ್ಥಳೀಯವಾಗಿ ತಿಂತಾರೆ ಸ್ನೇಹಿತರೆ. ಬ್ಲ್ಯಾಕ್ ಟೀ ಅಥವಾ ನಾವಿದನ್ನು ಸ್ಥಳೀಯವಾಗಿ ಕಣಾಚ ಅಂತ ಕರಿತೇವೆ. ಇಲ್ಲಿ ಬಿಟ್ಟರೆ ಕೇರಳದಲ್ಲಿ ಇದನ್ನು ಯಥೇಚ್ಛವಾಗಿ ಉಪಯೋಗ ಮಾಡ್ತಾರೆ. ಇನ್ನು ಇದು ತುಂಬ ಒಂದು ಹೆಲ್ತ್ ಬೆನಿಫಿಟ್ಸ್ಗಳನ್ನು ಹೊಂದಿದೆ ಸ್ನೇಹಿತರೆ. ಇದು ತೂಕವನ್ನು ಕಡಿಮೆ ಮಾಡಲಿಕ್ಕೆ, ಅದೇ ರೀತಿ ನಮ್ಮ ಚರ್ಮದ ಏಜಿಂಗ್ ಆಗೋದನ್ನು ಕಮ್ಮಿ ಮಾಡಲಿಕ್ಕೆ, ಅದೇ ರೀತಿ ಹಾರ್ಟ್ ಏನು ಪ್ರಾಬ್ಲಮ್ ಆಗುತ್ತಲ್ಲ ಅದನ್ನೆಲ್ಲ ಕಮ್ಮಿ ಮಾಡಲಿಕ್ಕೆ ಇದು ಉಪಯೋಗ ಮಾಡುತ್ತೆ ಅಂತ ಹೇಳಿ ಡಾಕ್ಟರ್ಗಳನ್ನೆಲ್ಲ ಹೇಳೋದು ನಾವು ಕೇಳಿದ್ದೇವೆ ಸ್ನೇಹಿತರೆ. ಈಗ ನಾವು ಚಿಕನ್ ತಂದೂರಿ ಮಾಡ್ತಾಯಿದ್ದೇವೆ. ಸೊ ಅದಕ್ಕೆ ಪಕ್ಕಾ ಒಂದು ನದಿ ಸ್ಟೈಲ್, ಅಂದರೆ ನದಿ ಹತ್ತಿರ ಏನು ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ದೀವಿ. ಅಂದರೆ ಕಲ್ಲಲ್ಲೇ ಕುಕ್ಕಿಂಗ್ ಮಾಡೋದು, ಯಾವುದೇ ರೀತಿ ಪಾತ್ರೆ ಹತ್ರ ಏನಿಲ್ಲ. ಹೇಗಂತ ನೀವು ನೋಡಿ ಬನ್ನಿ. ಅಲ್ಗರ ಬಲ್ಲಿ ಪಂಕೊಂದು ಸರಿ ಒಂದು ಹೋರಿ ಆಯ್ತಾ ಪುರ ಕಣಕ್ ಚಂಡಿ ಮಾರ ಅವತ್ತು ಬಾರ್ಲಾಗಿ ನುಗ್ಗುದನ್ನು ಮಾತ್ರ. ಸ್ನೇಹಿತರೆ, ಈ ನದಿ ಹತ್ರ, ಈ ನದಿ ಹರಿಯೋ ಟೈಮಲ್ಲಿ ಆ ಸೌಂಡು, ಅದರಲ್ಲಿ ಒಂದು ಕುಕ್ಕಿಂಗ್ ಮಾಡಿ ತಿನ್ನೋ ಒಂದು ಮಜಾ ನೀವು ಎಷ್ಟು ಕೋಟಿ ಕೊಟ್ಟರು ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಪ್ರತಿ ಸರಿನೂ ತಿಂಗಳಲ್ಲಿ ಒಂದು ಸರಿ ಆದರೂ ಅಥವಾ 2 ಸರಿ ಆದರೂ ನಾವು ಈ ಥರ ಬರ್ತೇವೆ. ಎಲ್ಲೇ ಫುಲ್ ಒಂಥರ ಇಲ್ಲೇ ಡೇ ಸ್ಪೆಂಡ್ ಮಾಡಿ ಹೋಗ್ತೇವೆ ಸ್ನೇಹಿತರೆ. ಇನ್ನೇನು ಮಳೆ ಕಮ್ಮಿ ಆಯಿತು, ಇನ್ನು ಡಿಸೆಂಬರಿಂದ ಮಳೆ ಕಮ್ಮಿ ಆಗುತ್ತೆ. ಸೊ ನಮ್ಮದು ಇನ್ನೂ ಹಬ್ಬ ಶುರು ನಮಗೆ. ಸ್ನೇಹಿತರಲ್ಲಿ ಏಡಿ ಸಿಕ್ಕಿದೆ ಅಂತೆ, ಅಂದರೆ ಇದು ಅಂತ ಹೇಳ್ತಿದ್ದಾರೆ. ಬನ್ನಿ ನೋಡೋಣ ಹೇಗಿದೆ ಅಂತ. ವಾವ್, ಮರಿ ಏಡಿ. ನಾನು ಹೇಳಿದ್ನಲ್ಲ ನಿಮಗೆ, ಸಣ್ಣದಲ್ಲ. ಸೊ ದೊಡ್ಡದಾಗಲಿ, ದೊಡ್ಡದಾದ್ಮೇಲೆ ಹಿಡಿಯುವ, ಇದನ್ನು ವಾಪಸ್ ಬಿಡುವ. ಬಲೆ ಒಂದು ಸ್ನೇಹಿತರೆ ನೋಡಿ, ಇದರದ್ದು ಒಂದು ಕಾಲಿಲ್ಲ ಆಯಿತಾ, ಬಟ್ ಅದು ಕಾಲು ವಾಪಸ್ ಬೆಳೆಯುತ್ತೆ ಆಯಿತಾ. ಈ ಏಡಿಗಳದ್ದೊಂದು ಏನು ವಿಶೇಷ ಅಂದರೆ, ಕಾಲು ಮುರಿದೋದ್ರೂ ಕೂಡ ಹೊಸ ಕಾಲು ಬೆಳೆಯುತ್ತೆ ಅದಕ್ಕೆ. ಉಡುಪರ ನೋಡಿ ಹೆಂಗೆ ಓಡೋಗುತ್ತೀಗ. ಉಡ್ಲೆ ಪಾಪ ರಾಕೆಟ್ ಬೈಲಕ್ಕೆ ಹೋಗೋಣ. ಡಬಲ್ ಪ್ಯಾಕೆಟ್ ಒಂಜೇರ ಐಕ್ಯಾಸ್ ಪನ್ನೊಂದು ಇಬ್ರಿಗೆ
ಮತ್ತೆ ಉಪ್ಪುದಂಶ ಇಪ್ಪು ನೈಟ್ ಅಂತೆ ಕಲ್ಲು ಒಡೆಗಂಜಿ ಕಲ್ಲು ಕೊರಿಗಿರು ಬಿಜ ಒಡೆಗೆ ಲಡ್ಡು ಕೋಲ ಆಡುತ್ತೆ ಸೌಂಟು ಮಗದು ಪಾಡ್ರ ಕೋಲು ಇದಾಗಲಿ ಅಂಚೆ ಕಾರ್ಲದ ಅಂಚೆ ಪೂರ ಎಡ್ಡೆ ಟೀಮ್ ಬೊಬ್ಬೆ ಜಾಸ್ತಿ ಅದು ಒಂದು ಗೋಲ್ ಬರಲಿದ್ದು ಹಾಗೆ ಮೆದ್ದಾನು ಈಗ ಫಸ್ಟ್ 2 ಹಾಕಿದ್ರಲ್ಲಿ ಒಂದು ತೆಗೆದು ಬೇರೆ ಕಡೆ ಹಾಕುದು ಈಗ ಬಲೆ. ಸೊ ಇದರಲ್ಲಿ ಎಷ್ಟು ಬಿದ್ದಿದೆ ನೋಡುವ, ಫಸ್ಟಿಗೆ ಇದರಲ್ಲಿ ಎಷ್ಟು ಬಿದ್ದಿದೆ ನೋಡುವ, ಆಮೇಲೆ ಅದು ಮೇಲೆ ಜಾಸ್ತಿ ಇದೆ ಅಂತ ಮೀನು ಅಂದೆ ಮುಡ್ಚ ಅವು ತಿನ್ರೆ ಸಮಾಪಣ ಅಂತ ಕಲ್ಮುರ ಕಲ್ಬುರ್ದ ಜಪ್ಪ ಜಪ್ಪದ ಕಲ್ಮೂರು ಇದು ನೋಡಿ, ಇದು ಕಲ್ಮುರ ಅಂತ. ಇವುಗಳು ಎಲ್ಲಿ ಹೋದ್ರೂ ಸಿಗ್ತವೆ, ಯಾಕಂದ್ರೆ ಕಲ್ಲಿದ್ದು ಪಾಚಿ ಇರ್ತಾವಲ್ಲ, ಕಲ್ಲಿದ್ದು ಪಾಚಿ ಇದು ತಿನ್ನೋದು ಇವು ನೋಡಿ. ಇದು ಕಿಜಾನ್ ಕಾಜು ಕಾಜುವಾ ಸ್ನೇಹಿತರೆ, ಇದು ನೋಡಿ ಏಡಿ ತಿಂದಿರೋದು. ನೀವು ಬಲೆ ಹಾಕಿರ್ತೀರಲ್ಲ, ಏಡಿ ತಿಂದಿದೆ ಸ್ನೇಹಿತರೆ. ಈ ಬಲೆಯಲ್ಲಿ ಒಂದು ಕೊಂತಿ ಮೀನು ಅಂತ ಬಿದ್ದಿದೆ, ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಚೆನ್ನಾಗಿ ಗ್ಲಾಸ್ ಇತ್ತು, ಗ್ಲಾಸ್ ಹಿಡಿದಿತ್ತು ಮೀನು ಕೊಂತಿ. ಅಂಜಿನ ಕೊಂತಿ ಸೈ ಇಲ್ಲ ಕಣುವ. ಚೂರು ನೆಟ್ವರ್ಕ್ ಬಟ್ ಏರ್ಟೆಲ್ ಮಾತ್ರ ಎನ್ನೈಟ್ ಉಂಟಾ? ಹಾಂ ಕಾಂಕ್ರೀಟ್ ಎನ್ನೈಟ್ ಉಂಟು. ಒನ್ ಪೈ ನಾನು ಬೆಚ್ಚಾಡ ಅದು ಎಲ್ಲ ಬೇಲೆ ಉಂಟೆ ಸಚ್ಚನ ಇಪ್ಪಡು ರತ್ನಾಣ್ಣನ ಏನು ಗೊತ್ತಿಜಿ ಮಾರೆ. ಎಣ್ಣೆದಲ್ಲ ಒಂಜಂಜಿ ಕಡೆಗೆ ಹೋಗು ಇದು ಎಣ್ಣೆ ಅಂಚು ಮೇಲೆ ಬರ ಏನು ಅಂಚು ಮೇಲೆ ಬರಂದೈತೆ ಏನು എന്നെ വെച്ചിട്ട് പോകുന്നു. ಕುಂಡಿತ್ತನ ಮಾತ್ರ ಮತ್ತೆ ಮಿತ್ತಡ್ ಕ್ಯಾಮರಾ ಕೂಡ ಇಲ್ಲಿ ಮತ್ತೆ ಗುಡ್ ನೈಟ್ ಪಟ್ಟಾಗಿದೆ. ಬರುವುದೇ ಇಪ್ಪು ಹಾಲು ಸುಬೇಸ ಬನ್ನಿ 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 ಬನ್ನಿ. ಇದ್ದೀರ ಮಲ್ದೆ ಉಪ್ಪುದ ಕಬ ಬೂಜಿ ಬೂಜಿ ಇದು ಕಲ್ಲಲ್ಲಿ ತೆಂಗಿನೆಣ್ಣೆ ಹಾಕಿ ಸಖತ್ತಾಗಿದೆ ಫ್ಲೇವರು. ತೆಂಗಿನೆಣ್ಣೆದು ಒಂಥರ ಸ್ಮೆಲ್ಲು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಿಂಗೆ ನಮಗೆ ಕಾಣ್ತಾ ಉಂಟು. 3 kg ಕೋರಿ 7 kg ಪಂಜಿ
ಟೇಸ್ಟ್ ಹಂಗೆ ಒಂದು ಮಸಾಲದು ಹಂಗೆ ಬರ್ತದೆ. ಸ್ನೇಹಿತರೆ, ಇವತ್ತು ನಾವು ಫಿಶಿಂಗ್ ಮಾಡಿದ್ವಿ, ಅದೇ ಥರ ಇದು ಚಿಕನ್ ತಂದೂರಿ ಕುಕಿಂಗ್ ಮಾಡಿದ್ವಿ, ಕ್ಯಾಂಪಿಂಗ್ ಎಲ್ಲ ಮಾಡಿದ್ವಿ. ಸೊ ಇವತ್ತು ಸಖತ್ತಾಗಿ ಎಂಜಾಯ್ ಮಾಡ್ತೀವಿ ಸ್ನೇಹಿತರೆ. ಸೊ ಹಾಗೆ ಈ ವಿಡಿಯೋ ನೋಡ್ಬೇಕಾದ್ರೆ ನಿಮಗೂ ಕೂಡ ಸ್ವಲ್ಪ ಎಂಜಾಯ್ಮೆಂಟ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಖುಷಿಗೊಳಿಸಲಿಕ್ಕೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಹಳೆ ವಿಡಿಯೋಗಳು ನೋಡ್ತಾ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್, ಟೇಕ್ ಕೇರ್.